ಕ್ಲೀನಿಂಗ್ ಕೆಲಸಕ್ಕೆ ಹೊರಟ್ರುಂಟಲ್ವ, ಇಲ್ಲಿ ಒಂದು ಹಲ್ಲಿದೆ ಆಯ್ತಾ ಬಾ, ಸತ್ಕೊಂಡಿದೆ. ಎಲ್ಲಿಂದಪ್ಪ ಅದು? ಅದಕ್ಕಲ್ಲ ಕೊಂಡಪ್ಪಲ್ಲೇ ಇರುವೆ ಹಾಗೆ ಬಂದದ ಕಾಣ್ತದೆ. ಇಲ್ಲಿ ತುಂಬ ಇರುವೆ ಬಂತು, ಇಷ್ಟೊತ್ತು ಇರಲಿಲ್ಲ. ಅದಕ್ಕೆ ಇರುವೆಗಳಿಗೆ ಗೊತ್ತಾಗ್ತದೆ ನೋಡಿ. ಹಾಂ, ಇಲ್ಲಿ ಬೆಕ್ಕುಗಳೆಲ್ಲ ಬರ್ತದೆ. ಅದು ತಿಂತಿಲ್ಲ ಎಂಬ ಸಾಯಿಸಿ ಅಕ್ಕಿ ಒಯ್ದ ಬೆಕ್ಕು ಆಗಿರ್ಬೋದೊಂದ, ತಿನ್ಲಿಕ್ಕೆ ಆಗುವಾಗ ಏನಾಯ್ತಾ, ರುಚಿ ಇರಲಿಲ್ವೇನೋ, ಒಳ್ಳೆ ಬಿಟ್ಟು ಹೋಗಿದೆ ಇಲ್ಲೇ. ಹಾಗೆ ಈಗ ತೆಗೆಯುವ ಕೆಲಸ ನನಗೆ ಅದ್ರನ್ನು. ನೆಳೆ ಮತ್ತೆ ಪೈಪ್ ಸರಿ ಆಯ್ತಾ ಮದ್ದು ಬಿಡುವ ಪಂಪಿಂದು? ಸರಿ. ಉಂಟಲ್ವ ಸಂಜೆ ಹೂವಲ್ಲಿ ಮೇಲೆ ಅನಾನಸ್ ಗಿಡ ಇದೆ, ನಾನೇ ನೆಟ್ಟದ್ದು. ಅದರಲ್ಲಿ 3 ಸಿಕ್ಕಿತಾಯ್ತು, ಇನ್ನೊಂದು 2 ಇದೆ. ಇದು ಸ್ವೀಟ್ ಉಂಟಂತ ಗೊತ್ತಿಲ್ಲ, ಮಳೆ ಬಂದ ಕಾರಣ ಸಿಹಿ ಇರ್ತದ ಇಲ್ವ ಅಂತೆಲ್ಲ ಗೊತ್ತಿಲ್ಲ. ಆದರೆ 3 ಸಿಕ್ಕಿದೆ. ಈಗ ಇನ್ನು ಇದನ್ನು ಕಟ್ ಮಾಡಬೇಕು. ಇದೊಂದು ಸ್ವಲ್ಪ ಹಣ್ಣಾಗಬೇಕು, ಒಂದು 2-3 ದಿನ. ಹಾಗೆ ಒಂದನ್ನು ಕಟ್ ಮಾಡ್ಬೋದು, ಹಣ್ಣಾಗಿದೆ. ಅಲ್ಲಿ ಮನೆಯ ರೈಟ್ ಸೈಡಲ್ಲಿ ಮೇಲ್ಗಡೆ ಉಂಟಲ್ಲ, ಫುಲ್ ಹುಲ್ಲು ತುಂಬಿದೆ. ಹಾಗೆ ಮದ್ದು ಬಿಡ್ಲಿಕ್ಕೆ ಅಂತ ಹೊರಟದ್ದು ಕಳೆನಾಶಕ. ಸ್ವಲ್ಪ ಹೊತ್ತು ತಂದದ್ರಲ್ಲಿ ಉಳ್ದಿತ್ತು, ಹಾಗೆ ಅದನ್ನೊಂದು ಡ್ರಮ್ಮಲ್ಲಿ ಮಾಡಿ ಫುಲ್ ಬಿಡುವಂತ ಹೊರಟದ್ದು. ಅಷ್ಟಲ್ಲದೆ ಅಲ್ಲಿ ಕೆಳಗೆ ನಮ್ದೊಂದು ಖಾಲಿ ಗುಡ್ಡೆ ಉಂಟು ಸ್ವಲ್ಪ, ಅಲ್ಲಿ ಫುಲ್ ತೋಟಕ್ಕೆ ಹೋಗುವ ದಾರಿ ಅಲ್ಲದು, ಬಟ್ ಖಾಲಿ ಗುಡ್ಡೆ ಒಂದು, ಅಲ್ಲಿ ಫುಲ್ ಬಲ್ಲೆ ಬೆಳೆದು ಬಿಟ್ಟಿದೆ. ಹಾಗೆ ಅದನ್ನೆಲ್ಲ ಇನ್ನೂ ಸಹ ಜಾಸ್ತಿ ಬೆಳಲಿಕ್ಕೆ ಬಿಟ್ಟರೆ ನಮ್ಗೆ ಅದನ್ನು ತೆಗಿಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಹಾಗೆ ಈಗಲೇ ಮದ್ದು ಬಿಡುವಂತ ಹೊರಟದ್ದು. ಇವಾಗಲೇ ತುಂಬ ಬೆಳೆದು ಬಿಟ್ಟಿದೆ, ಆದರೂ ಕೂಡ ಅಲ್ಲಿಗೆಲ್ಲೊಂದು ಕಳೆನಾಶಕ ಬಿಟ್ಟು ಬಿಡುವಂತ ಹೊರಟದ್ದು. ಇಲ್ಲ ಇದ್ರೆ ತುಂಬ ಕಷ್ಟ ಆಗ್ತದೆ ನಮಗೆ ಅಲ್ಲಿ. ಹಾಗೀಗ ಇಲ್ಲಿ ಅಮ್ಮ ಈ ಜಾಗದಲ್ಲಿ ಇಲ್ಲಿ ಮೇಲೆ ಮನೆ ಮೇಲ್ಗಡೆ ಈ ಸೈಡ್ ರೈಟ್ ಸೈಡಲ್ಲಿ ಬಿಡ್ತಾ ಇದ್ದಾರೆ. ಹಾಗೆ ಇದೆಲ್ಲ ಇಲ್ಲಿಷ್ಟು ಬಿಟ್ಟಾದ ನಂತರ ನಂಗೆ ಅಲ್ಲಿ ಕೆಳಗೆ ಸಹ ಬಿಡಬೇಕು. ಹಾಗೆ ಆ ಕೆಲಸ ಅಂತ ಮಾಡ್ಲಿಕ್ಕೆ ಅಂತ ಹೊರಟದ್ದು. ಈಗ ಬೆಳಗ್ಗೆ ಕಳೆನಾಶಕ ರೌಂಡಪ್ ಅಂತ ಬಿಡೋದು ನಾವು. ಹಾಗೀಗ ಇಲ್ಲಿ ನೋಡಿ ಅಪ್ಪ ಇಲ್ಲಿ ಅದರದ್ದೊಂದು ಪೈಪ್ ಉಂಟಲ್ಲ, ಮಾಡಿದ್ದು ನೀರು ಬರೋ ಪೈಪ್, ಅದು ಅಲ್ಲಿ ಹೋಗಿತ್ತು. ಹಾಗೆ ಅದಕ್ಕೊಂದು ಎಲ್ಬೋ ಹಾಕಿ ಅದನ್ನು ಸಿಕ್ಕಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅದು ತುಂಬ ದಿನ ಆಯ್ತು. ಈಗ ನಾವು ನಿನ್ನೆ ತಂದದ ಐಟಮ್ ಎಲ್ಬೋ ತಂದದನ್ನು ಸಿಕ್ಕಿಸ್ಲಿಕ್ಕೆ ಅಂತ ಹೊರಟದ್ದು. ಇದ್ರೆ ನೀರೆಲ್ಲ ಅಲ್ಲಿ ಕೆಳಗೆ ಬಿದ್ದುಂಟಲ್ಲ, ಅಲ್ಲಿ ಸೈಡ್ ಕೆಳಗೆ ಆ ಜಾಗಲ್ಲಿ ಕಾಣ್ತದೆ ನಿಮಗೆ, ಅಲ್ಲೇ ಹೋಗ್ತದೆ ಫುಲ್. ಅಲ್ಲಿ ಹೋಗಿ ಮತ್ತೆ ಗಲೀಜು ಜಾರ ಕಟ್ಟೆ ಆಗ್ತದೆ, ಆಚೀಚೆ ನಡಿಲಿಕ್ಕೆ ಆಗೋದಿಲ್ಲ, ಜಾರಿ ಬಿಡ್ತದೆ. ಅದಕ್ಕೋಸ್ಕರ ಹಾಗೆಲ್ಲ ಆದದ್ದು. ಹಾಗೆ ನೋಡಿ ಈ ಜಾಗವನ್ನು ನಾನು ಹೇಳಿದೆ ನೋಡಿ ಯಾವ ಥರ ಇಲ್ಲಿ ಬಲ್ಲೆ ಬೆಳೆದಿದೆ ಅಂತ. ಇಲ್ಲಿ ಫುಲ್ ಖಾಲಿ ಕೊಡ್ಡೆ, ಫುಲ್ ಬಲ್ಲೆ ತುಂಬಿ ಬಿಟ್ಟಿದೆ. ಸೊ ಈ ಜಾಗಕ್ಕೆ ಕಳೆನಾಶಕ ಬಿಡಬೇಕು ಅಂತ ಹೊರಟದ್ದು. ಈಗ ಇರ್ತಕ್ಕಂತಹ ಜಾಗದಲ್ಲಿ ಏನೂ ಜಾಗವೇ ಇಲ್ಲ ಆಯ್ತಾ, ಫುಲ್ ಹುಲ್ಲು ತುಂಬಿ ಬಿಟ್ಟಿದೆ. ಈ ಕಡೆ ಸಹ ನೋಡಿ, ಇಲ್ಲಿ ಫುಲ್ ಏನೂ ಕಾಣ್ತಿಲ್ಲ, ನನ್ನ ತಲೆ ಲೆವೆಲಿಗೆ ಅಷ್ಟು ಸಹ ತುಂಬಿ ಬಿಟ್ಟಿದೆ. ಹಾಗಾಗಿ ಈಗ ನಾವು ಕಳೆನಾಶಕ ಬಿಡಲಿಕ್ಕೆ ಹೊರಟದ್ದು. ನೋಡಿ ಇದನ್ನು ಬಿಡಲಿಕ್ಕೆ ಹೊರಟದ್ದು ಆಯ್ತಾ. ಇಲ್ಲ ಇದ್ರೆ ಸಾಧ್ಯವೇ ಇಲ್ಲ. ನೋಡಿ ಯಾವ ಲೆವೆಲಿಗೆ ಉಂಟು ಅಂತ ನೋಡಿ, ಇಲ್ಲಿ ಕಾಣ್ತದ, ಫುಲ್ಲು ತುಂಬಿ ಬಿಟ್ಟಿದೆ. ಹೀಗಿದ್ದಾಗ ನಾವು ಬಿಡಲೇಬೇಕಾಗ್ತದೆ, ಅದಕ್ಕೋಸ್ಕರ ಬಿಡ್ತಾ ಇರುವಂತಹದ್ದು. ಈ ಥರದ ಕಳೆಗೆ ಬಿಡದಿದ್ದರೆ ತುಂಬ ಕಷ್ಟ ಆಗ್ತದೆ. ನಾವೀಗಂತ ಈಗ ಅಡಿಕೆ ಮರದ ಬುಡಕ್ಕೆ ಅಲ್ಲಿ ಬಿಡ್ತಿರುವಂತಹದ್ದಲ್ಲ, ಅಲ್ಲಿ ಸಹ ಬಿಡ್ತಿಲ್ಲ, ಅಲ್ಲಿ ಅಷ್ಟು ಬರಲೂ ಇಲ್ಲ. ಅದರ ಈ ಕಡೆಗೆ ಫುಲ್ಲು ಬಂದು ಬಿಟ್ಟಿದೆ, ಹಾಗಾಗಿ ಮದ್ದು ಬಿಡುವಂತ ಹೊರಟದ್ದು. ನೋಡಿ ಅಮ್ಮ ಅಲ್ಲಿದ್ದಾರೆ ನಿಂತುಕೊಂಡು, ಕಾಣ್ತದ ಅಲ್ಲಿ ಮೇಲೆ ಅಲ್ಲಿದ್ದಾರೆ, ಅಪ್ಪವೂ ಇಲ್ಲಿದ್ದಾರೆ, ನಾನಿಲ್ಲಿ ಫುಲ್ಲು ಕೆಳಗೆ ಇಲ್ಲಿಗ ಮದ್ದು ಬಿಡ್ಲಿಕ್ಕೆ ಅಂತ ಹೊರಟದ್ದು. ಹಾಗೆ ನೋಡಿ ಹುಲ್ಲಿಗೆ ಮದ್ದು ಬಿಟ್ಟಾಯ್ತಾಯ್ತಾ, ಅಷ್ಟು ಜಾಗ ಗುಡ್ಡಕ್ಕೆ 1 ರೇಂಜಿಗೆ ಮದ್ದು ಬಿಟ್ಟಾಯಿತು. ಫುಲ್ ಸಾಧಾರಣ ಎಲ್ಲ ಕಡೆನ ಬಿಟ್ಟೆ ಬೇಗ ಆದಷ್ಟು ಆಗಲಿ ಅಂತ. ಇನ್ನೂ ಸ್ವಲ್ಪ ಮದ್ದು ಉಳಿದಿದೆ, ಅದಿನ್ನು ಬೇರೆ ಕಡೆಗೆ ಬಿಡಬೇಕು ಆ ಕಡೆ. ಹಾಗೆ ಮದ್ದು ಬೆಳಗ್ಗೆನೆ ಹೊರಟ ಕೆಲಸ, ಬೇಗ ಮದ್ದು ಬಿಡುವ ಕೆಲಸ ಮುಗಿಸಿದ್ವಿ. ಅಲ್ಲಿ ಗುಡ್ಡೆಯಲ್ಲಿ ತುಂಬ ನನ್ನ ಹೈಟಿನಷ್ಟು ಹುಲ್ಲು ಬೆಳೆದು ಫುಲ್ ಬೆಳೆದಿತ್ತು, ಇಷ್ಟು ಎತ್ತರ ತನಕ. ಹಾಗೆ ಅಲ್ಲಿಗೆ ಅಷ್ಟು ಜಾಗಕ್ಕೆ ಸಹ ಮದ್ದು ಬಿಡುವ ಕೆಲಸ ಮಾಡಿ ಆಯಿತು. ಅದೊಂದು ಮದ್ದು ಬಿಟ್ಟರೆ ಇನ್ನದು ಸ್ಲೋ ಆಗಿ ಸಾಯುವಂತಹ ಮದ್ದು ರೌಂಡಪ್ ಅಂತ ಹೆಸರು. ಅದರ ಫೋಟೋ ಬೇಕಾದರೆ ಈ ಜಾಗದಲ್ಲಿ ಹಾಕ್ತೇನೆ. ತುಂಬ ಟಾಕ್ಸಿಕ್, ಅದು ವಿಷಕಾರಿಯೇ. ಆದರೂ ಕೂಡ ನಮ್ಮ ಈ ಗುಡ್ಡೆ ಈ ಜಾಗ ಖಾಲಿ ಜಾಗದಲ್ಲಿ ಬಲೆ ಬೆಳೆದದನ್ನು ತೆಗೆದು ಪೂರೈಸಲಿಕ್ಕಿಲ್ಲ, ಅಷ್ಟು ಉಂಟು. ಹಾಗಾಗಿ ಮದ್ದು ಬಿಡುವ ಅಂತ ಹೊರಟದ್ದು. ಹಾಗೆ ಮದ್ದು ಫುಲ್ ಬಿಟ್ಟಾಯ್ತು. ಆ ಒಂದು ಕೆಲಸ ಆದದ್ದು ತುಂಬ ಸಮಾಧಾನ ಆಯಿತು.
ಇನ್ನು ಈ ಮರಲ್ಲಿ ಮೇಲೆ ಒಂದು ಇಷ್ಟು ದೊಡ್ಡದು, ಅದರೊಟ್ಟಿಗೆ 2 ಹಾಗೆ 3 ಹಲಸಿನಕಾಯಿ ಇಪ್ಪದು. ಸಮ ಬೆಳೆದು ಮೇಲೆ ಇಪ್ಪತ್ತದು. ಮತ್ತೆ ಕೆಳ ದೊಡ್ಡದೆಲ್ಲ ಇತ್ತು, ಎಲ್ಲ ಕೊಳದ್ದು ಎಳಿ ಫುಲ್ ಹೋಯ್ತು. ಇದೀಗ ಹೊರಿವಾಲ ಎಳಿ ತೆಗದ್ದದು. ಮಳೆಯೂ ಬರ್ತಾ ಇದ್ದೆ, ನಮಗೆ ಹೆರ ಎಲ್ಲೂ ರೆಡಿಯ ಕೆಲಸಕ್ಕೆ. ನಾವು ಇದನ್ನು ಹುರಿಲಿಕ್ಕೆ ಅಂತ ಮಾಡ್ಲಿಕ್ಕೆ ಹೊರಟದ್ದು. ಈಗ ಇದು ಬಹಳ ಸೈಜು ಚಿಕ್ಕದು, ಮತ್ತೆ ಒಳ್ಳೇದಾಗ್ತದೆ ಹುರಿಲಿಕ್ಕೆ ಮಾತ್ರ. ಹುರಿಲಿಕ್ಕೆ ಒಳ್ಳೇದಾಗ್ತದೆ, ರುಚಿಯೂ ಆಗ್ತದೆ, ಮತ್ತೆ ಗರಿ ಗರಿ ಇರ್ತದೆ. ಅದಕ್ಕೆ ಅಂತ ಹೇಳಿ ಮಾಡಿದ ಮರ ಆಯ್ತಾ ಇದು, ತುಂಬಾ ಒಳ್ಳೇದಾಗ್ತದೆ. ಇದು ರಾಶಿ ಎತ್ತರ ಇದ್ದ ಮರ ಆದ ಕಾರಣ ತೆಗಿಯೋರು ಸರಿ ಇಲ್ಲ. ಎತ್ತರ ಅಂದ್ರೆ ಅದು ಅಲ್ಲಿ ಭೂತಸ್ಥ ಹತ್ರ ಎತ್ತರದಲ್ಲಿ ಇರುದು, ಕೆಳಗೆ ಇದ್ರಷ್ಟು ಎತ್ತರದ ಮರ ಅಲ್ಲ ಅದು. ಅದಲ್ಲ, ಮೇಲೆ ಇರುವ ಎಣಲ್ಲಿ ಸರಿ ನಿಲ್ಲಿಕ್ಕೆ ಆಗುದಿಲ್ಲ. ತೆಗಿಯುವವರಿದ್ರೆ ಎಣಿಯಲ್ಲಿ ಹತ್ತಿ ತೆಗಿತಾರೆ. ಕಳೆದ ವರ್ಷ ಇದ್ದದ್ದೆಲ್ಲ ಬಿದ್ದೇ ಹೋದ್ದು. ಮತ್ತೆ ಈ ವರ್ಷವೇ ಈಗ 4 ತೆಗೆದದ್ದು. ಅದನ್ನು ಶುರುವಾದ್ಮೇಲೆ ಬೆಳ್ದದ, ಇದು ಮೊದ್ಲೇ ಬೆಳ್ದಿರ್ಲಿಲ್ಲ. ಇಲ್ಲಿ ಹಲಸಿನಗಳೆಲ್ಲ ಹಾಗೆ ಫಸ್ಟಿಗೆ ಬೆಳೆಯುವುದೇ ಇಲ್ಲ. ಹೌದು, ಎಲ್ಲ ಮಳೆ ಬಂದಾಗಿ ಒಮ್ಮೆಲೆ ಬೆಳೀತದೆ. ಎಂತ ಮಾಡುದು, ಮಳೆ ಬರುವಷ್ಟು ದಿನ ಸುಮ್ಮನೆ ಇರ್ತದೆ, ಆಮೇಲೆ ಎಲ್ಲ ಒಟ್ಟಿಗೆ ಬೆಳೆತು ಬಿಟ್ಟು ಎಲ್ಲ ಹಾಳಾಗ್ತದೆ. ಮತ್ತೆ ಸೊಳ್ಳೆ ಎಂತ ಕೌಳಿ ಅಂತ ಒಂದು ಇರ್ತದೆ, ಅದರ ಮರದ ಅಡಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಆಯ್ತಾ, ತುಂಬಾ ಹಾರ್ತಾ ಇರ್ತದೆ. ಮತ್ತೆ ಇರ್ಲಿಕ್ಕೆ ಎಷ್ಟು ಉಂಟು. ಕೆಲಸದವರಿಗೆಲ್ಲ ಬೇಕಿದ್ರೆ ಕೊಂಡೋಗಿ ಅಂತ ಹೇಳಿದ್ರೆ ಅವ್ರಿಗೂ ಕೊಂಡೋಗುದಲ್ಲ, ಅವ್ರಿಗೆ ಕಡಿದು ನಾವು ಕೆಲಸ ಮಾಡಿ ಕೊಟ್ರೆ ಅವ್ರಿಗೆ ಬೇಕು. ಬೇಳೆ ಎಲ್ಲ ಹಾಗೆ, ಈಗ ನಾವ್ ಇದ್ರಲ್ಲಿ ಮಾಡಿದ ಬೇಳೆಯನ್ನೆಲ್ಲ ಕೊಂಡೋಗ್ತಾರೆ, ಅವ್ರು ಹಲಸಿನಕಾಯಿ ಕೊಂಡೋಗಿ ಅವ್ರು ಕಟ್ ಮಾಡುದೇ ಇಲ್ಲ. ಭಾರಿ ಅಪರೂಪ ಆಯ್ತಾ, ನಮ್ಮವರೇ ಮಾಡುದು ಇದು. ಕೆಲಸಕ್ಕೆ ಬಂದವರು ಯಾರು ಮಾಡುದಿಲ್ಲ, ಒಬ್ರೊಬ್ರು ಮಾಡ್ಬೋದು, ಎಲ್ರು ನಮ್ಮಲ್ಲಿಗೆ ಬರೋರು ಯಾರು ಮಾಡುದಾದ್ರೆ ಸುಮಾರು ಉಂಟು. ಹಣ್ಣಿಗೆ ತೆಗೆಯುವುದಾದ್ರೆ ಅಲ್ಲಿ ಒಂದುಂಟು, ಅವ ತೆಗೆದುಕೊಡ್ತಾನಂತ ಹೇಳಿರುತ್ತೆ. ನಮ್ಮಲ್ಲಿ ತೆಗೆಯುವವರು ಯಾರು ಇಲ್ಲ. ಮನೆಯಲ್ಲಿ ಬೇಗ ಹಣ್ಣಾಗುವಾಗ ಇಲ್ಲಿಗೆ ತರ್ಲಿಕ್ಕೆ ಹೇಳಿ ನಾನೇ ತೆಗ್ದು ಮನೆಯಿಂದ ಇಲ್ಲಿಗೆ ತಂದು ಕೊಟ್ರೆ, ಇಲ್ಲಿ ಅದನ್ನು ಕೊಳ್ತು ಹಾಳು ಮಾಡಿದ್ದಾರೆ. ಇಲ್ಲಿ ತರ್ಲಿಕ್ಕೆ ಜನ ಇಲ್ಲ, ತಂದ್ರೆ ತುಂಡು ಮಾಡಿ ಅದನ್ನು ಮಾಡ್ಲಿಕ್ಕೂ ಜನ ಇಲ್ಲ. ಆದ ಕಾರಣ ತಂದದ್ದು ಸಹ ಹಾಳಾಗಿತ್ತು. ನಾನು ತಂದು ಕೊಟ್ಟು ಹೋಗಿದ್ದೆ, ಆಮೇಲೆ ಅದನ್ನು ವಾಪಸ್ ಇಲ್ಲಿಂದ ಕೊಂಡೋಗಿ ತೆಂಗಿನ ಮರದ ಬುಡಕ್ಕೆ ಬಿಸಾಡಿದ್ದಾರೆ. ಹಾಗೆ ತಂದ್ರು ಅದನ್ನು ಕಟ್ ಮಾಡ್ಲಿಕ್ಕೆ ಜನ ಇಲ್ಲ, ಹಾಗೆ ನಾನು ಬಂದಿರುವಾಗ ಮಾಡುದು ಇಲ್ಲಿ ಹಾಗೆ. ಸಣ್ಣ ಸೊಳ್ಳೆ ಆದ ಕಾರಣ ಇದರ ಕೆಲಸ ಸ್ವಲ್ಪ ಬೇಗ ಬೇಗ ಆಗುದು. ದೊಡ್ಡದಾದ್ರೆ ದಬಡ ಬಡವ ಅಂತ ತೆಗ್ದು ಸಹ ಹಾಕ್ಲಿಕ್ಕೆ ಆಗ್ತದೆ. ಈಗ ನಾನು ಒಮ್ಮೆ ಇಷ್ಟು ಕಟ್ ಮಾಡಿ ಆಮೇಲೆ ಅದನ್ನು ಇದರಿಂದ ತೆಗ್ದು ಆಚೆ ಹಾಕುದು. ಹಾಗೆ ಒಂದು ಹಲಸಿನಕಾಯಿ ಪೂರ್ತಿ ಕಟ್ ಮಾಡ್ತಾ ಇದ್ದೇನೆ. ತಂದದ್ರಲ್ಲಿ ಒಂದು ಅರೆ ಹಣ್ಣದು, ಹಾಗೆ ಅದನ್ನು ಸಣ್ಣದಲ್ಲಿ ಕೆಲಸ ಜಾಸ್ತಿ ಮಾಡಿದಷ್ಟು ಬೇಗ ಮುಗಿಯುವುದಿಲ್ಲ, ಏನು ಮಾಡಿ ಕಾಣ್ಲಿಕ್ಕೆ ಆಗುದಿಲ್ಲ. ದೊಡ್ಡದಾದ್ರೆ ಆಗ್ತದೆ. ಕೊರಿಲಿಕ್ಕೆ ಎಲ್ಲದೂ ಕೆಲಸ ಜಾಸ್ತಿ ನೋಡಿ. ಇದು ಬರೀ ಸಣ್ಣ ಇದೆ ಆಯ್ತಾ, ಅದೇ ಹಲಸಿನಕಾಯಿ ಸಣ್ಣ ಉಂಟಲ್ಲ, ಹಾಗೆ ಮಾತ್ರ ಫ್ರೈ ಮಾಡ್ಲಿಕ್ಕೆ ಅಂತ ಇರುವ ಮರ ಇದು. ಹಣ್ಣು ಸಹ ರುಚಿ ಉಂಟು, ಕೊಟ್ಟಿಗೆ ಕಡುಬು ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ರಾಶಿ ಆದಾಗೆ ಹೀಗೆ ಆಚೆ ಹಾಕಿಕೊಳ್ಬೇಕು, ಇಲ್ಲ ಇದ್ರೆ ಸಣ್ಣದಾದ್ರೂ ಉಂಟಿದ್ರಲ್ಲಿ ಹಲಸಿನ ಸೊಳ್ಳೆ. ಫುಲ್ಲಾದ್ರೂ ಹಲಸಿನ ಸೊಳ್ಳೆ ಫುಲ್ ಉಂಟು. ಕೆಲಸಕ್ಕೆ ಕಷ್ಟ ಅಷ್ಟೇ, ಚಿಕ್ಕದನ್ನು ಬೇಗ ಆಗುದಿಲ್ಲ, ಮಾಡಿದಷ್ಟು ಮುಗಿಯುವುದಿಲ್ಲ. ಇವಾಗ ನಾವು ಮಧ್ಯಾಹ್ನ ಹೊರಟದಾಯ್ತಾ, ಹಾಗೆ ಇಲ್ಲದಿದ್ರೆ ಆ ಕೆಲಸಕ್ಕೆಲ್ಲ ಅಮ್ಮನೇ ಜಾಸ್ತಿ ಕೂತ್ಕೊಳ್ಳುದು. ಅವ್ರೀಗ ಸ್ವಲ್ಪ ರೆಸ್ಟ್ ಅಲ್ಲಿದ್ದಾರೆ, ಮಲಗಿದ್ದಾರೆ, ಕುಡುದಿಲ್ಲ ಅಂತ. ಹಾಗೆ ಇಲ್ಲ ಇದ್ರೆ ಅವರೇ ಕೂತ್ಕೊಳ್ಳುದು, ಎಲ್ಲ ಕೆಲಸ ಅವರೇ ಮಾಡುದು ಇದ್ರನ್ನೆಲ್ಲ. ನನಗೆ ಕೂತ್ಕೊಳ್ಳಿಗೂ ಕೊಡುದಿಲ್ಲ. ಮೇಣದ ಮುದ್ದೆ
ಕೆಲಸಕ್ಕೆ ಬಂದರೆ ಅವರನ್ನು ಕೂತ್ಕೊಳ್ಳಿಸ್ಲಿಕ್ಕೆ ಉಂಟು. ಇದೀಗ ಮಾತ್ರ ನನಗೆ ಆಗ್ತದೆ ಬೇಗ, ಇಲ್ಲದಿದ್ರೆ ನಾನು ಬರುವಾಗ ಲೇಟ್ ಆಗಿತ್ತು, ಮಧ್ಯಾಹ್ನ ಊಟದ ಹೊತ್ತಿಗೆ ಆಗಿದೆ ನಾವು ಬಂದದ್ದು. ಹಾಗೆ ಊಟ ಮಾಡಿ ಊಟಕ್ಕೆ ಮುಂಚೆ ಇದ್ರನ್ನು ತಂದದ್ದು. ಆಮೇಲೆ ಮಧ್ಯಾಹ್ನ ಮೇಲೆ ಒಬ್ಳು ಬಂದಳು ಇಲ್ಲಿಗೆ. ಬಂದ್ರೆ ಇದ್ರನ್ನು ಕ್ಲೀನ್ ಮಾಡ್ಲಿಕ್ಕೆ ಅವರನ್ನು ಸಹ ಕೂತ್ಕೊಳ್ಳಿಸ್ಬೋದು, ಅವಾಗ ಸ್ವಲ್ಪ ಬೇಗ ಆಗ್ತದೆ. ಒಬ್ಳು ಬಂದ್ರೆ ನಮ್ಗೆ ಜೊತೆಗೆ ಇರ್ತಾರೆ ಇಲ್ಲಿ. ಹೊರಗೆ ಜೋರು ಮಳೆ ಬರ್ತಾ ಉಂಟಾಯ್ತಾ, ಭಯಂಕರ ಮಳೆ ಇವತ್ತೀಗ ಮಧ್ಯಾಹ್ನ ಮೇಲೆ. ಹಾಗೆ ಇಲ್ಲಿ ನಾವು ಸೊಳ್ಳೆ ಫ್ರೈ ಮಾಡ್ತಾ ಇದ್ದೇವೆ. ಹಾಗೆ ಇಷ್ಟ ಆಯ್ತು ನೋಡಿ, ಇಲ್ಲಿ ಚೆನ್ನಾಗಿ ಕಲರ್ ಬರ್ತದೆ, ಇದು ಕಪ್ಪೆಲ್ಲ ಆಗುದಿಲ್ಲ. ಈ ಮರದ್ದು ಎಂತ ಇದನ್ನು ಫ್ರೈ ಮಾಡ್ಲಿಕ್ಕೆ ತುಂಬಾ ರುಚಿಯೂ ಉಂಟು, ತುಂಬಾ ಸ್ವಲ್ಪ ಸ್ವೀಟ್ ರುಚಿ ಸಹ ಬರ್ತದೆ. ಚಪ್ಪೆ ಅಲ್ಲ, ಸ್ವೀಟ್ ರುಚಿ ಇದ್ರದ್ದು. ಹಾಗೆ ಎಡೆಯಲ್ಲಿ ನಾನು ಇಲ್ಲಿಗೆ ಇದ್ರನ್ನು ಸಿಗಿತಾ ಇದ್ದೇನೆ ನೋಡಿ ಬಟ್ಟಿಯಿಂದ. ಇಲ್ಲಿ ಇಷ್ಟು ಈಗ ಹಾಳೆಯಲ್ಲಿ ಹಾಕಿಟ್ಟೆ, ಇಷ್ಟು ಉಂಟು, ಹೊರಗೆ ಉಂಟು ತರ್ಲಿಕ್ಕೆ. ಮಳೆಯ ಜೊತೆಗೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಆಯ್ತಾ, ಜೋರು ಮಳೆ ಸಹ ಬರ್ತಾ ಉಂಟು. ಸೂಪರ್ ಉಂಟು ಆಯ್ತಾ. ನಾನ್ ಮಾಡಿದಂತ ಹೇಳುದಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಆ ಮರದ್ದು ತುಂಬಾ ರುಚಿ ಆಗ್ತದೆ. ಅದಕ್ಕೋಸ್ಕರ ಇನ್ನು ಮರದಲ್ಲಿ 2-3 ಉಂಟು, 2 ಸಣ್ಣದು 1 ದೊಡ್ಡದು, ಎಲ್ಲ ಹಾಳಾಗಿಯೇ ಹೋದ್ದಾಯ್ತು ಅದ್ರಲ್ಲಿ. ಹಾಗೆ ಬಂದದ್ದು ಇಲ್ಲಿ ಇವತ್ತು ಮಾಡ್ಲಿಕ್ಕೆ ಅಂತ. ಮಾಡಿದ್ರೆ ನಮಗೂ ಆಗ್ತದೆ, ಇಲ್ಲಿಗೂ ಆಗ್ತದೆ, ಒಟ್ಟಿಗೆ ಮಾಡುದು. ನಿಜ, ಚೂರಿಯಲ್ಲಿ ಮನೆಯಲ್ಲಿ ಇಟ್ಟು ಮಾಡ್ತಾರೆ. ಹಾಗೆ ಮಾಡಿದ್ರೆ ಅದು ನಮ್ಗೆ ತಿನ್ನುವಾಗ ಎಲ್ಲ ಗಾಯ ಇದಂತ ಬಾಯಿಯಲ್ಲಿ ಕಂತುತ್ತದೆ ಆಯ್ತಾ, ಒಳ್ಳೆ ಗರಿ ಗರಿ ಆಗಿರುವ ಕಾರಣ. ಹೀಗೆ ಮಾಡಿದ್ರೆ ಒಳ್ಳೇದಾಗ್ತದೆ ನಿಜವಾಗ್ಲು. ಆದ್ರೂ ಸುಲಭ ಆಗ್ಲಿಕ್ಕೆ ಹೆಚ್ಚಿನವರು ಹಾಗೆ ಮಾಡ್ತಾರೆ, ನಾನು ಹೀಗೆ ಮಾಡ್ತಾ ಇದ್ದೇನೆ. 2 ರೀತಿಯಲ್ಲೂ ಮಾಡ್ತಾ ಇದ್ದೇವೆ. ಈಗ ಅಲ್ಲಿ 2-3 ಜನ ಅಲ್ಲಿ ಹೊರಗೆ ಕೂತ್ಕೊಂಡು ಚೂರಿಯಲ್ಲಿ ಮಾಡ್ತಾ ಇದ್ರು, ನಾನು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಇದ್ರನ್ನು ಕೈಯಲ್ಲೇ ಮಾಡ್ತಾ ಇದ್ದದ್ದು. ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹತ್ರದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.